ಲಾಲಾ ಬಳಿ ಒಂದು ಒಳ್ಳೆ ಕೆಲಸದವನಿದ್ದ. ಅವನು ತುಂಬಾ ಚೆನ್ನಾಗ್ ಕೆಲ್ಸ ಮಾಡ್ತಾನೆ. ಆದ್ರೆ ಒಂದೇ ಒಂದು ಕೊರತೆ, ಅವನ್ಗೆ ಸರಿಯಾಗಿ ಕಿವಿ ಕೇಳ್ಸಲ್ಲ. ಈಗ ಹೇಳ್ಬೋದು, ಅವನ್ಗೆ ಕಡಿಮೆ ಕೇಳ್ಸುತ್ತೆ. ನಾವೊಂದ್ ಹೇಳಿದ್ರೆ ಅವನೊಂದ್ ಮಾಡ್ತಾನೆ, ಆದ್ರೆ ಒಂದೊಂದ್ಸಲ ಸರಿಯಾಗಿ ಕೆಲ್ಸ ಮಾಡ್ತಿದ್ದ. ಅರೆ ರಾಜು ಕೇಳೋ. ಹೇಳಿ. ನಂಗೆ ನನ್ನ ಕಾರಿನ ಕೀ ತರ್ತೀಯಾ? ರಾಜು ಮದ್ಯ ಮತ್ತೆ ಗ್ಲಾಸ್ನ ತಗೊಂಡು ಬಂದ್ಬಿಡ್ತಾನೆ. ಅಯ್ಯೋ ಮೂರ್ಖ ಶಿಖಾಮಣಿ, ಏನ್ ತಂದೆ ಇದು? ಅರೆ ನೀವೇ ಅಲ್ವಾ ಹೇಳಿದ್ದು ಮಾಲು ಮತ್ತೆ ತಿಂಡಿ ತರಕ್ಕೆ, ಅದಕ್ಕೆ ನಾನ್ ತಂದೆ. ನೀವು ಇವತ್ತು ಕುಡಿಯೋ ಮನ್ಸಿದೆ ಅಂತ ಅನ್ಕೊಂಡೆ ನಾನು. ಅರೆ ನಾನು ಕಾರಿನ ಕೀ ತರ್ಲಿಕ್ಕೆ ಹೇಳಿದ್ದು, ಮೂರ್ಖ ಶಿಖಾಮಣಿ ನೀನು. ಹೋಗಿ ಬೇಗ ತಾ. ರಾಜು ಕಾರ್ ಕೀ ತಗೊಂಡ್ ಬಂದು ಕೊಟ್ಬಿಡ್ತಾನೆ. ಲಾಲು ಮಾರನೇ ದಿನ ಬಂಗಾರ ತಗೊಳ್ಳೋದಕ್ಕೆ ಸಿಟಿಗೆ ಹೋಗ್ಬೇಕಾಗಿತ್ತು. ರಾಜು ಇಲ್ಬಾ. ಹಾ ಹೇಳಿ ಸರ್. ರಾಜು, ನಾಳೆ ನಂಗೆ ಬಂಗಾರ ತಕೊಳ್ಳಕ್ಕೆ ಸಿಟಿಗೆ ಹೋಗ್ಬೇಕು. ನೀನು ವಕೀಲರಿಗೆ ಆ ಸ್ವೀಟಿನ ಡಬ್ಬ ಕೊಡು. ಅದು ಕೇಸ್ ವಿನ್ ಆಗಿದ್ದಕ್ಕೆ ಕೊಟ್ಟಿರೋದು ಅಂತ ಹೇಳು ನೀನು. ಸರಿ ಯಜಮಾನ್ರೆ, ನೀವೇನು ಆಲೋಚನೆ ಮಾಡಬೇಡಿ, ನೀವು ಹೋಗಿ ಬನ್ನಿ, ನಾನ್ ನೋಡ್ತೀನಿ. ಹಾ, ನಾನ್ ನಾಳೆ ಹೋಗಿ ಸ್ವೀಟಿನ ಡಬ್ಬ ಕೊಟ್ಟು ಬರ್ತೀನಿ. ಮಾರನೇ ದಿನ ಲಾಲಾ ಸಿಟಿಗೆ ಹೋಗ್ತಾನೆ. ಮತ್ತೆ ರಾಜ ಒಂದು ಮಿಠಾಯಿ ಡಬ್ಬ ತಗೊಂಡು ವಕೀಲ್ ಹತ್ರ ಹೋಗ್ತಾನೆ. ವಕೀಲ್ ಸಾಹೇಬ್ರೆ, ನಿಮಗೆ ಕಂಗ್ರಾಚುಲೇಷನ್ಸ್ ಮಗು ಆಗಿದ್ದಕ್ಕೆ. ನಾನು ಈ ಸ್ವೀಟಿನ ಡಬ್ಬ ತಕೊಂಡ್ ಬಂದಿದ್ದೀನಿ. ಯಜಮಾನ್ರು ಹೇಳಿದ್ರು ನಿಮಗಿದನ್ ಕೊಡ್ಬೇಕಂತೆ. ನಿಂಗೆ ತಲೆ ಕೆಟ್ಟಿದ್ಯಾ? ಯಾರ್ ಕಳ್ಸಿದ್ ನಿನ್ನ? ನಾನು ಲಾಲಾ ಅವರ ಕೆಲ್ಸಗಾರ. ಹಾ, ಲಾಲಾನ್ ಕರ್ಕೊಂಡ್ ಬಾ, ನಂಗೆ ಈಗ್ಲೇ ಮಾತಾಡ್ಬೇಕು. ಅಷ್ಟೊಳಗಡೆ ಲಾಲಾ ಮನೆಗ್ ಬಂದ್ಬಿಟ್ಟಿರ್ತಾನೆ. ಮತ್ತೆ ರಾಜು ಲಾಲಾನ ಕರ್ಕೊಂಡು ವಕೀಲ್ ಹತ್ರ ಹೋಗ್ತಾನೆ. ಹೇಳಿ ವಕೀಲ್ ಸಾಹೇಬ್ರೆ, ಏನ್ ಹೇಳ್ತಾ ಇದ್ರಿ? ಅರೆ ಯಾರ್ ಇವನು? ಇವನಿಗೇನ್ ತಲೆ ಕೆಟ್ಟಿದ್ಯಾ? ನನ್ನ ಮಕ್ಕಳಂತೂ ತುಂಬಾ ದೊಡ್ಡವರಾಗಿದ್ದಾರೆ, ಮತ್ತೆ ಇವನು ಬಂದು ಮಗುವಾಗಿದೆ ಅಂತ ಸ್ವೀಟ್ ಕೊಟ್ಟಿದ್ದಾನೆ. ಅರೆ ವಕೀಲ್ರೆ, ಕ್ಷಮಿಸ್ಬಿಡಿ, ಸಾರಿ. ಇವನಿಗೆ ನಾನು ಕೇಸ್ ವಿನ್ ಆಗಿದ್ದಕ್ಕೆ ಸ್ವೀಟ್ ಕೊಟ್ಬಾ ಅಂದಿದ್ದೆ, ಆದ್ರೆ ಇವನಿಗೆ ಏನ್ ಕೇಳಿಸ್ತೋ ದೇವ್ರಿಗೆ ಗೊತ್ತು. ಅರೆ ಇವನಿಗೆ ಕಿವಿ ಕೇಳ್ಸೋಲ್ವಾ? ಮೊದ್ಲು ಇವನನ್ನ ತೆಗ್ದಾಕು, ಇಲ್ಲ ಅಂದ್ರೆ ನಿನ್ ಕೆಲ್ಸ ಹಾಳ್ ಮಾಡಾಕ್ತಾನೆ. ಇಲ್ಲ ವಕೀಲ್ರೆ, ಇವನಿಗೆ ಒಳ್ಳೆ ತಲೆ ಇದೆ ಗೊತ್ತಾ, ಅದಕ್ಕೆ ನಾನು ಇವನನ್ನ ಒಟ್ಟಿಗೆ ಇಟ್ಕೊಳ್ಳೋದು. ಲಾಲಾ ಮತ್ತೆ ರಾಜು ಅಲ್ಲಿಂದ ಹೋಗ್ಬಿಡ್ತಾರೆ. ಮಾರನೇ ದಿನ ರಾಜು ಒಂದ್ ದೊಡ್ಡ ತಪ್ಪನ್ನೇ ಮಾಡ್ಬಿಟ್ಟಿರ್ತಾನೆ. ರಾಜು ಒಂದು ಭೂಮಿಯ ಡಾಕ್ಯುಮೆಂಟ್ಸ್ ನ ಎಲ್ಲೋ ಇಟ್ಟು ಮರ್ತೋಗಿರ್ತಾನೆ. ಕೋಪದಿಂದ ಲಾಲು, ರಾಜು ಇಲ್ಲಿಂದ ಹೊರಟೋಗೀಗ ನೀನು. ನಿನ್ನಿಂದಾಗಿ ನಂಗೆ ಎಷ್ಟು ಲಾಸ್ ಆಗಿದೆ ಅಂತ ನಿಂಗೊತ್ತಾ? ಹಾ ಹೋಗು. ರಾಜು ಪಾಪ ಅಳ್ತಾ ಮನೆಯಿಂದ ಆಚೆ ಹೋಗ್ತಾನೆ. ಹೋಗ್ತಾ ಹೋಗ್ತಾ ತುಂಬಾ ಲೇಟ್ ಆಗ್ಬಿಡುತ್ತೆ. ಅವನ್ ಮುಂದೆ ಒಂದು ಸುಂದರವಾದ ಬಿಲ್ಡಿಂಗ್ ಕಾಣಿಸುತ್ತೆ. ಆಗ ಇವತ್ ರಾತ್ರಿ ನಾನು ಇಲ್ಲೇ ಇದ್ದು ಸ್ವಲ್ಪ ರೆಸ್ಟ್ ತಕೊಳ್ತೀನಿ. ಹಾ, ಅವನ ರೂಮಲ್ಲಿ ಮಲ್ಕೊಳ್ಳೋಣ ಅಂತ ಹೋದಾಗ ಅವನ್ಗೇನೋ ಒಂದು ವಾಯ್ಸ್ ಕೇಳಿಸುತ್ತೆ. ಸರಿ ಅಂತ ಹೋಗ್ ನೋಡ್ತಾನೆ. ಅಲ್ಲೋಗ್ ನೋಡಿದ್ರೆ ಸ್ವಲ್ಪ ಜನ ನಿಂತಿರ್ತಾನೆ. ಅದ್ರಲ್ಲಿ ಒಬ್ಬ ಲಾಲಾವಿನ ಹಳೆಯ ನೌಕರ. ಅವ್ರ ಕೈಯಲ್ಲಿ ದೊಡ್ಡ ದೊಡ್ಡ ಬಂದೂಕಿತ್ತು. ನಾನ್ ಕೇಳಿದ್ದೀನಿ, ಲಾಲಾ ತುಂಬಾ ಬಂಗಾರ ನಿನ್ನೆ ತಂದಿದ್ದಾನಂತೆ. ಹಾ ಹೌದು ಕಣೋ, ಆ ಬಂಗಾರನ ಕದಿಯಕ್ಕೆ ನಾನು ದಾರಿ ಕೂಡ ಮಾಡಿಯಾಗಿದೆ. ಹೌದು, ಇವತ್ತು ಕಳ್ತನ ಮಾಡಕ್ಕೆ ಒಳ್ಳೆ ದಿನ. ಸರಿ, ಹಾಗಾದ್ರೆ ನಾನ್ ಸ್ವಲ್ಪ ಕೆಲ್ಸದ ಮೇಲೆ ಹೊರಗೋಗ್ತಿದ್ದೀನಿ. ನಡು ರಾತ್ರಿ ಅವನ ಮನೆಗೆ ಹೋಗಿ ಎಲ್ಲ ಬಂಗಾರನ ಕದಿಯೋಣ. ಸರಿ ಕಣೋ, ನಾವು ಸಾಮಾನೆಲ್ಲ ತಕೊಂಡ್ ಅಲ್ಲಿಗೆ ಬರ್ತೇವೆ. ರಾಜು ಅವ್ರು ಮಾತಾಡೋದೆಲ್ಲ ಕೇಳಿಸ್ಕೊತಾನೆ. ಮತ್ತೆ ಮನ್ಸಲ್ಲಿ ಈಗ ಅನ್ಕೋತಾನೆ, ಅರೆ ಇವರೆಲ್ಲ ಕಳ್ರಲ್ವಾ? ಯಜಮಾನ್ರಿ ಎಲ್ಲ ಬಂಗಾರ ಕದಿಯಕ್ ಪ್ಲಾನ್ ಆಗ್ತಿದ್ದಾರೆ. ಅದು ಬೇರೆ ನಿನ್ನೆ ಬೇರೆ ಅವರು ಬಂಗಾರ ಬೇರೆ ತುಂಬಾ ತಂದಿದ್ದಾರೆ. ಅಯ್ಯೋ ದೇವ್ರೆ, ಇದನ್ನ ಆ ಯಜಮಾನ್ರಿಗೆ ಬೇಗ ಹೇಳಬೇಕು ನಾನು. ರಾಜು ಬೇಗ ಓಡಿ ಅವ್ರ ಓನರ್ ಹತ್ರ ಹೋಗ್ತಾನೆ. ಯಜಮಾನ್ರೆ ನನ್ ಮಾತ್ ಕೇಳಿ ಯಜಮಾನ್ರೆ. ಅರೆ ಏನಾಯ್ತೀಗ ನಿಂಗೆ? ಯಾಕೆ ಹಿಂದ್ ಬಂದೆ ನೀನು? ಯಜಮಾನ್ರೆ, ಕೆಲವು ಕಳ್ರಿಗೆ ನೀವು ಬಂಗಾರ ತಂದಿರೋದು ಗೊತ್ತಾಗಿದೆ ಅನ್ಸುತ್ತೆ. ಅವರೆಲ್ಲ ಇವತ್ತು ಕದಿಯಕ್ಕೆ ನಿಮ್ ಮನೆಗ್ ಬರ್ತಿದ್ದಾರೆ. ಅವ್ರು ಮಾತಾಡೋದನ್ನ ನಾನ್ ಕೇಳಿದೀನಿ. ನಿಂಗಂತೂ ಕಿವಿ ಕೇಳಲ್ಲ, ಹೇಳಿದ್ದೆಲ್ಲ ಉಲ್ಟಾ ಕೇಳುತ್ತೆ. ಇಲ್ಲ ಯಜಮಾನ್ರೆ, ನಾನ್ ಸರಿಯಾಗೇನೆ ಕೇಳಿರೋದಿದು. ಮತ್ತ ಅವರಿಗೆಲ್ಲ ಮನೆ ಒಳಗಡೆ ಬರಕ್ಕೆ ದಾರಿನೂ ಗೊತ್ತು. ಸರಿ, ಹಾಗಾದ್ರೆ ನೀನ್ ಇವತ್ ರಾತ್ರಿ ಇಲ್ಲೇ ಇದ್ಬಿಡು. ಯಾರಾದ್ರೂ ಬಂದ್ರೆ ನೋಡ್ಕೊಳ್ಳೋಣ. ಅವ್ರು ಬರ್ಲಿಲ್ಲ ಅಂತ ಹೇಳಿದ್ರೆ ನೀನಿನ್ ಬರ್ಬಾರ್ದು ಇಲ್ಲಿಗೆ. ಲಾಲಾ ಮನೆಯ ಸೆಕ್ಯೂರಿಟಿನ ಹೆಚ್ಚ್ ಮಾಡ್ತಾನೆ. ಮತ್ತೆ ರಾತ್ರಿ ಸಮಯ ಆಗುತ್ತೆ. ರಾತ್ರಿ ಸಮಯದಲ್ಲಿ ಕಳ್ಳರು ಮನೆ ಒಳಗಡೆ ಬರೋದನ್ನ ಸೆಕ್ಯೂರಿಟಿಗಳು ನೋಡ್ಬಿಡ್ತಾರೆ. ಅವರು ಹಿಡ್ಕೊಬಿಡ್ತಾರೆ. ಸರ್, ಕಳ್ಳರು ಸಿಕ್ಬಿದ್ಯಾರ ಸರ್. ಪೊಲೀಸರಿಗೆ ಕಾಲ್ ಮಾಡಿ ಕೊಟ್ಬಿಡಿ. ಆಮೇಲೆ ಲಾಲಾ ರಾಜುನ ಕರೆದು, ರಾಜು, ತಪ್ಪಾಯ್ತು, ಕ್ಷಮಿಸ್ಬಿಡು ನನ್ನನ್ನ. ನಿನ್ನನ್ನ ನಾನು ತಪ್ಪಾಗಿ ತಿಳ್ಕೊಂಡಿದ್ದೆ.
ನೀನು ತುಂಬಾ ಒಳ್ಳೆ ಕೆಲ್ಸದವನು. ನಿನ್ನಂತ ನಿಷ್ಠಾವಂತ ಕೆಲ್ಸಗಾರ ನಂಗೆ ಸಿಗೋದೇ ಇಲ್ಲ. ಕೇಳು, ಏನ್ ಬೇಕು ಕೇಳು ನಿಂಗೆ. ನಿನ್ನ ನಿಷ್ಠಾವಂತತೆಗೆ ನಾನು ಏನ್ ಬೇಕಾದ್ರೂ ಕೊಡ್ತೀನಿ. ಯಜಮಾನ್ರೆ, ನಂಗೆ ಏನು ಬೇಡ, ನೀವು ನನ್ನ ಜೊತೆ ಇದ್ರೆ ಸಾಕು. ಈ ಪ್ರಪಂಚದಲ್ಲಿ ನಂಗೆ ಯಾರೂ ಇಲ್ಲ. ನಾನಿಲ್ಲೇ ಕೆಲ್ಸಗಾರನಾಗಿ ಇದ್ಬಿಡ್ತೀನಿ. ಸರಿ ಸರಿ ಸರಿ, ನಾನಿನ್ನು ನಿಂಗೆ ಬೈಯೋದೇ ಇಲ್ಲ ಬಿಡು. ಲಾಲಾ ಮತ್ತೆ ರಾಜು ಅವ್ರ ಮನೇಲೆ ಕೆಲ್ಸ ಮಾಡ್ಲಿ ಅಂತ ಹೇಳ್ತಾನೆ. ಮತ್ತೆ ಅವರಿಬ್ರು ಸಂತೋಷವಾಗಿ ಜೀವಿಸ್ತಿದ್ರು.